ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯ ಪಂದ್ಯದಲ್ಲಿ ಈ 5 ಸ್ಟಾರ್ ಆರ್ಸಿಬಿ ಪ್ಲೇಯರ್ ಮಿಂಚಿದ್ದಾರೆ. ಮತ್ತು ಆ 5 ಸ್ಟಾರ್ ಆಟಗಾರರು ಯಾರು ಮತ್ತು ಅವರು ಏನು ಮಾಡಿದ್ದಾರೆ, ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು, ಹೀಗೆ ಇದರೆಲ್ಲದರ ಬಗ್ಗೆ ಹೇಳುತ್ತೇನೆ. ವಿಡಿಯೋ ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುನ್ನ ನೀವು ಆರ್ಸಿಬಿ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ಇಂಥ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬರ್ರಿ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ಭಾರತದಲ್ಲಿ ನಡೆದ ದೇಶೀಯ ಟೂರ್ನಮೆಂಟ್ನಲ್ಲಿ ಸೈಯದ್ ಮುಸ್ತಾಕ್ ಅಲಿ T20 ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಫೈನಲ್ ಪಂದ್ಯ ಮುಂಬೈ ತಂಡ ಚಾಂಪಿಯನ್ ಆಗಿದೆ. ಬೆಂಗಳೂರಿನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಮಧ್ಯಪ್ರದೇಶ ತಂಡದ ವಿರುದ್ಧ ಮುಂಬೈ ತಂಡ ಗೆದ್ದುಕೊಂಡಿದೆ. ಈ ಟೂರ್ನಮೆಂಟ್ನಲ್ಲಿ ಚಾಂಪಿಯನ್ ಪಟ್ಟ ಮುಂಬೈ ತಂಡ ಅಲಂಕರಿಸಿರಬಹುದು, ಆದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಹಾಗಾದರೆ ಇವರು ಏಕೆ ಖುಷಿಯಾಗಿದ್ದಾರೆ ಎಂದರೆ ಇಲ್ಲಿದೆ ನೋಡಿ. ಆರ್ಸಿಬಿ ತಂಡದಲ್ಲಿ ಸ್ಥಾನ ಪಡೆದ ಸ್ಟಾರ್ ಆಟಗಾರರು ಸೈಯದ್ ಮುಸ್ತಾಕ್ ಅಲಿ T20 ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ. ಈ ಮೂಲಕ ಫ್ರಾಂಚೈಸಿ ಮುಖದಲ್ಲಿ ಮಂದಹಾಸ ಮೂಡಿಸಿದ್ದಾರೆ. ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ತಮ್ಮಲ್ಲಿರುವ ಆಟವನ್ನು ತೋರಿಸಿಕೊಂಡಿರುವ ಸ್ಟಾರ್ಸ್ ಆರ್ಸಿಬಿಗೆ ಈ ಸಾರಿ ಆದರೂ ಕಪ್ಪು ಗೆಲ್ಲಲು ಆಸರೆಯಾಗುತ್ತಾರೆ. ಹಾಗಾದರೆ ಆ ಆಟಗಾರರ ಪಟ್ಟಿ ಇಲ್ಲಿದೆ ನೋಡಿ. ಒಂದನೇದಾಗಿ ರಜತ್ ಪಟಿದಾರ್. ಮಧ್ಯಪ್ರದೇಶ ತಂಡವನ್ನು ದೇಶೀಯ T20 ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಮುನ್ನಡೆಸಿರುವ ರಜತ್ ಪಟಿದಾರ್ ಅವರು ಯಶಸ್ವಿ ನಾಯಕ ಆಗಿದ್ದಾರೆ. ಇನ್ನು ರಜತ್ ತಮ್ಮ ಬ್ಯಾಟಿಂಗ್ನಿಂದಲೂ ತಂಡಕ್ಕೆ ಆಧಾರವಾಗಿದ್ದಾರೆ. ಇವರು ಈ ಟೂರ್ನಮೆಂಟ್ನಲ್ಲಿ 428 ರನ್ ಸಿಡಿಸಿದ್ದು 61.14 ಸರಾಸರಿಯಲ್ಲಿ ರನ್ ಕಲೆ ಹಾಕಿದ್ದಾರೆ. ಇವರು ಫೈನಲ್ ಪಂದ್ಯದಲ್ಲಿ ಅಜೇಯ 81 ರನ್ ಸಿಡಿಸುವ ಮೂಲಕ ಒತ್ತಡದಲ್ಲಿದ್ದರೂ ಬ್ಯಾಟಿಂಗ್ ಮಾಡಲಿದ್ದಾರೆ. ಇನ್ನು ಇವರಿಗೆ ಆರ್ಸಿಬಿ ತಂಡ 11 ಕೋಟಿ ರೂಪಾಯಿ ಕೊಟ್ಟು ಇಟ್ಟುಕೊಂಡಿದೆ. ಇನ್ನು ಎರಡನೇದಾಗಿ ಭುವನೇಶ್ವರ್ ಕುಮಾರ್. ಅವರ ದೇಶೀಯ T20 ಟೂರ್ನಮೆಂಟ್ನಲ್ಲಿ ಅಬ್ಬರ ಪ್ರದರ್ಶನ ನೀಡಿದ್ದಾರೆ. ಜಾರ್ಖಂಡ್ ವಿರುದ್ಧದ ಪಂದ್ಯದಲ್ಲಿ ಹ್ಯಾಟ್ರಿಕ್ ವಿಕೆಟ್ ಪಡೆದು ಮಿಂಚಿದ್ದಾರೆ. ಇನ್ನು ಆಡಿದ 9 ಪಂದ್ಯಗಳಲ್ಲಿ 11 ವಿಕೆಟ್ ಪಡೆದುಕೊಂಡಿದ್ದಾರೆ. ಇವರಿಗೆ 10.75 ಕೋಟಿ ನೀಡಿ ಆರ್ಸಿಬಿ ಖರೀದಿ ಮಾಡಿದೆ. ಇವರು ತಂಡದ ಬೌಲಿಂಗ್ ವಿಭಾಗಕ್ಕೆ ಬಲ ತುಂಬಲಿದ್ದಾರೆ. ಇನ್ನು ಮೂರನೇದಾಗಿ ರಶೀಕ್ ಸಲಾಮ್. ದೇಶೀಯ ಟೂರ್ನಮೆಂಟ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ಎಲ್ಲರ ಗಮನ ಸೆಳೆದಿದ್ದಾರೆ. ಇವರಿಗೆ ಆರ್ಸಿಬಿ 6 ಕೋಟಿ ನೀಡಿ ಹರಾಜಿನಲ್ಲಿ ಖರೀದಿ ಮಾಡಿದೆ. ಇವರು ಆಡಿದ 7 ಪಂದ್ಯಗಳಲ್ಲಿ 11 ವಿಕೆಟ್ ಪಡೆದಿದ್ದಾರೆ. ತಮ್ಮಲ್ಲಿರುವ ಬೌಲಿಂಗ್ ಕಲೆಯ ಅನಾವರಣ ಮಾಡಿರುವ ಇವರು ಟೂರ್ನಮೆಂಟ್ನಲ್ಲಿ ಅತ್ಯುತ್ತಮ ಸ್ಪೀಡ್ ಸ್ಟಾರ್ ಆಟಗಾರರಾಗಿದ್ದಾರೆ. ಇನ್ನು ನಾಲ್ಕನೇದಾಗಿ ಕರ್ನಾಟಕದ ಮನೋಜ್ ಭಾಂಡ್ಗೆ. T20 ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ 7 ವಿಕೆಟ್ ಪಡೆದಿದ್ದಾರೆ. ಇನ್ನು ಇವರಿಗೆ ಆರ್ಸಿಬಿ 30 ಲಕ್ಷ ನೀಡಿ ತಂಡದಲ್ಲಿ ಉಳಿಸಿಕೊಂಡಿದೆ. ಇನ್ನು ಐದನೇದಾಗಿ ಬರೋಡಾ ತಂಡವನ್ನು ಮುನ್ನಡೆಸಿದ ಕೃನಾಲ್ ಪಾಂಡ್ಯ ಸಹ ಅಬ್ಬರಿಸಿದ್ದಾರೆ. ಇನ್ನು ಇವರು ಆಡಿದ 9 ಪಂದ್ಯಗಳಲ್ಲಿ 8 ವಿಕೆಟ್ ಪಡೆದು ಮಿಂಚಿದ್ದಾರೆ. ಧನ್ಯವಾದಗಳು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ. ವಿಡಿಯೋ ಹೇಗೆ ಆಗಿದೆ ಎಂದು ಕಮೆಂಟ್ ಮಾಡಿ ಮತ್ತು ಇಂಥ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಂಗೆ ನಿಮ್ಮ ದೋಸ್ತರಿಗೆ ವಿಡಿಯೋ ಶೇರ್ ಮಾಡಿರಿ. ನಮಸ್ಕಾರ.